ಹಾಗಾದರೆ ತುಲಾ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಡಿಸೆಂಬರ್ ತಿಂಗಳಲ್ಲಿ ಏನೊಂದು ಫಲ ಸಿಗ್ತಾ ಇದೆ? ವರ್ಷದ ಕೊನೆಯಲ್ಲಿ ನಿಮಗೆ ಅದ್ಭುತವಾದ ಫಲ ಸಿಗುತ್ತಾ? ಲಕ್ಷ್ಮೀ ಪ್ರಾಪ್ತಿ ಇದೆಯಾ? ಸಮಸ್ಯೆಗಳು ಸರಿಯಾಗುತ್ತಾ? ವರ್ಷದ ಆರಂಭದಲ್ಲಿದ್ದೀರಿ, ಹೊಸ ವರ್ಷದ ಆರಂಭದಲ್ಲಿದ್ದೀರಿ. ವರ್ಷದ ಆರಂಭ ತುಂಬಾ ಶುಭಕರವಾಗಿರುತ್ತಾ? ಪ್ರಾರಂಭದಲ್ಲಿ ಏನ್ ಮಾಡ್ಕೋಬೇಕು ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ನೀವು ಈ ವಿಡಿಯೋನ ಕೊನೆ ತನಕ ನೋಡ್ಬೇಕು. ಕೊನೆಯಲ್ಲಿ ಅದ್ಭುತವಾದ ವಿಷಯಗಳ ಜೊತೆಯಲ್ಲಿ ಅದ್ಭುತವಾದ ಪರಿಹಾರಗಳಿದೆ. ಆ ಪರಿಹಾರದ ಅವಶ್ಯಕತೆ ನಿಮಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋ ತಡ ಮಾಡೋದಿಲ್ಲ, ಸ್ಟಾರ್ಟ್ ಮಾಡ್ಬಿಡ್ತೀನಿ. ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ತುಲಾ ರಾಶಿಯವರಿಗೆ ಜನ್ಮ ನಕ್ಷತ್ರ ಬಂದು ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಚರಣ, ಸ್ವಾತಿ ನಕ್ಷತ್ರದ 4 ಚರಣಗಳು, ವಿಶಾಖ ನಕ್ಷತ್ರದ ಮೊದಲ 3 ಚರಣಗಳು ಈ ಒಂದು ತುಲಾ ರಾಶಿ ಅಂಡರ್ನಲ್ಲಿ ಬರುತ್ತೆ. ಈ ರಾಶಿಯ ಲಾಂಛನ ಬಂದು ತಕ್ಕಡಿಯಾಗಿದೆ. ರಾಷ್ಟ್ರಾಧಿಪತಿ ಶುಕ್ರ, ವಾಯುತತ್ವದ ರಾಶಿ, ಪಶ್ಚಿಮ ದಿಕ್ಕು, ಪುರುಷಲಿಂಗ, ಶೂದ್ರವರ್ಣ, ಕಾಲಪುರುಷನ ಅಂಗದಲ್ಲಿ ಜನನಾಂಗ ಆಗಿರತಕ್ಕಂಥದ್ದು. ರತ್ನ ವಜ್ರ ಆಗಿದೆ. ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಆಗಿರುವಂಥದ್ದು. ಅದೃಷ್ಟದ ದಿನ ಶುಕ್ರವಾರ ಮತ್ತು ಸೋಮವಾರ ಆಗಿದೆ. ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿರತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 4, 6, 7, 9 ಆಗಿದೆ. ಅದೃಷ್ಟದ ದಿನಾಂಕ 6, 15, 24 ಆಗಿರತಕ್ಕಂಥದ್ದು. ಮಿತ್ರ ರಾಶಿ ಬಂದು ಮಿಥುನ ಮತ್ತು ಕಟಕ, ಕುಂಭ ರಾಶಿ ಆಗಿದೆ. ಶತ್ರು ರಾಶಿ ಸಿಂಹ ರಾಶಿ. ಇನ್ನು ತುಲಾ ರಾಶಿಯವರಂದ ತಕ್ಷಣ ಯಾವತ್ತಿಗೂ ಅನುಭವದ ಭಂಡಾರ, ಏನು ಒಂದು ಜ್ಞಾನ, ಏನು ಒಂದು ಜೀವನ ಅನ್ನುವಂಥದ್ದು ಬಹಳಷ್ಟು ಪಾಠ ಕಲಿಸಿರುತ್ತೆ. ಅಷ್ಟು ಅನುಭವ ಇದೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಲೈಫ್ ಆ ರೀತಿ ಪಾಠ ಕಲಿಸಿರುತ್ತೆ. ಹಾಗಾಗಿ ಆ ಒಂದು ಅನುಭವ ಬಂದಿರುತ್ತೆ. ನಿಪುಣರು, ಅಧ್ಯಯನಶೀಲರು, ಪ್ರತಿಯೊಂದು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅವರ ಒಂದು ಛಾಪು ಇರತಕ್ಕಂಥದ್ದು. ಒಮ್ಮೆ ನೋಡಿದ್ರು ಅಂತಂದ್ರೆ ಮತ್ತೆ ಅದನ್ನ ಜ್ಞಾನದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಸ್ಮರಣ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಕಣ್ಣಿಂದ ನೋಡಿರುವಂತ ಕೆಲಸಗಳು ಕೈಯಿಂದ ಮಾಡಿರುವಂಥದ್ದು ಅಷ್ಟೇ ಅಚ್ಚುಕಟ್ಟಾಗಿ. ಅಷ್ಟೊಂದು ಒಂದು ವ್ಯವಹಾರ ಜ್ಞಾನ, ಸಮಯ ಪ್ರಜ್ಞೆ ಇರತಕ್ಕಂತ ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ತುಲಾ ರಾಶಿಯವರು ಅಂತ ಹೇಳ್ಬೋದು. ಇನ್ನು ಸ್ವರ ಮಾಧುರ್ಯ ಅನ್ನುವಂಥದ್ದು ಇರುತ್ತೆ. ಕಂಠ ತುಂಬಾ ಚೆನ್ನಾಗಿರುತ್ತೆ. ದೃಢವಾದ ಸಂಕಲ್ಪ ಇರುತ್ತೆ. ಬಹಳಷ್ಟು ತಾಳ್ಮೆ ಇರುತ್ತೆ. ಬುದ್ಧಿವಂತಿಕೆ ಇರುತ್ತೆ. ಜೀವನದಲ್ಲಿ ಅನೇಕ ಏರಿಳಿತಗಳು, ಕಷ್ಟ ಕಾರ್ಪಣ್ಯಗಳು, ನೋವು ನಲಿವುಗಳನ್ನ ಕಂಡಿರತಕ್ಕಂತಹ ವ್ಯಕ್ತಿತ್ವ ತುಲಾ ರಾಶಿಯವರು ಅಂತ ಹೇಳ್ಬೋದು. ಇಂಥ ತುಲಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ನೋಡಿ, ಈ ನಿಮ್ಮಲ್ಲಿ ಒಂದು ಧೈರ್ಯ, ಸಾಹಸ ಇರತಕ್ಕಂತಹ ಒಂದು ಗುಣ ಇರುತ್ತಲ್ಲ, ಅದು ಇಲ್ಲಿ ನಿಮ್ಮ ಕೈ ಹಿಡಿತದೆ. ಯಾಕಂದ್ರೆ ಮನುಷ್ಯನಿಗೆ ಸಹಜವಾಗಿ ಕಷ್ಟಗಳು ಬರುತ್ತೆ. ಆ ಕಷ್ಟಗಳು ಬಂದಾಗ, ನೋವುಗಳು ಬಂದಾಗ ಅದನ್ನ ನಾವು ಯಾವ ರೀತಿ ನಿಭಾಯಿಸ್ತೀವಿ ಅನ್ನುವಂಥದ್ದೇ ಇಲ್ಲಿ ಪಾಯಿಂಟ್. ಯಾಕಂದ್ರೆ ನಿಮ್ಮ ಕಷ್ಟವನ್ನ ನೀವೇ ಅನುಭವಿಸ್ಬೇಕು, ನಿಮ್ಮ ಸಮಸ್ಯೆಗಳನ್ನ ನೀವೇ ಸರಿ ಮಾಡ್ಕೋಬೇಕಲ್ವಾ. ಇಲ್ಲಿ ನೋಡಿ, ಇಲ್ಲಿ ಯಾರ ಕಷ್ಟ ಯಾರು ಕೇಳೋದಿಲ್ಲ. ಆತರ ಒಂದು ಕಾಂಪಿಟೇಷನ್ ಜಗತ್ತಿದು. ಹಾಗಾಗಿ ನಿಮ್ಮ ಒಂದು ಸಮಸ್ಯೆನ ನೀವೇ ಸೊಲ್ಯೂಷನ್ ಹುಡುಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಅನುಭವ, ನಿಮ್ಮಲ್ಲಿರ್ತಕ್ಕಂಥ ಒಂದು ಜ್ಞಾನ, ನಿಮ್ಮಲ್ಲಿರ್ತಕ್ಕಂಥ ಒಂದು ಧೈರ್ಯ, ಅದೇ ನಿಮ್ಮನ್ನ ಒಂದು ಗೆಲ್ಲಿಸುತ್ತೆ, ನಿಮ್ಮ ಕೈ ಹಿಡಿತದೆ, ನಿಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಒಂದು ಒಳ್ಳೆ ನಿಟ್ಟಿನಲ್ಲಿ, ಒಳ್ಳೆ ದಿಕ್ಕಿನಲ್ಲಿ ನಿಮ್ಮನ್ನ ತೆಗೆದುಕೊಂಡು ಹೋಗುತ್ತೆ. ಇದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇದೊಂದು ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು. ಬರ್ಲಿ, ಮನುಷ್ಯನಿಗೆ ಕಷ್ಟಗಳು ಎದಕ್ಕಾಗಿ ಬರುತ್ತೆ? ನಮ್ಮನ್ನ ಪರಿಪಕ್ವವನ್ನಾಗಿ ಮಾಡ್ಲಿಕ್ಕೆ ಬರುತ್ತೆ. ಅನುಭವ ಅನ್ನುವಂಥದ್ದು ಯಾವ ಅಂಗಡಿಯಲ್ಲಿಟ್ಟು ಮಾರುವಂತ ವಸ್ತು ಅಲ್ಲ. ಅದು ನಾವು ಅನುಭವಿಸಿದಾಗ್ಲೇ ಅದರ ಅನುಭವದ ಒಂದು ಪರಿಕಲ್ಪನೆ ನಮಗೆ ಮೂಡುತ್ತೆ. ಹಾಗಾಗಿ ಅಪಾರವಾದ ಜ್ಞಾನ ಸಂಪತ್ತು ನಿಮ್ಮಲ್ಲಿರ್ತಕ್ಕಂಥದ್ದು ಅದೇ ನಿಮ್ಮನ್ನ ಒಂದು ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಅನ್ನ ಕಾಣೋದಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿದೆ. ಇದು ನಿಜಾನ ಸುಳ್ಳ? ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ನೀವಿರುವಂತ ಸ್ಥಿತಿಗತಿ ಅದು ನಿಮಗೆ ಹೇಳ್ಕೊಡುತ್ತೆ. ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮತ್ತೆ ಕಷ್ಟ ನಷ್ಟಗಳನ್ನ ಎದುರಿಸಿ ಜಯ ಕಾಣುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಈ ತಿಂಗಳಲ್ಲಿ ನಿಮಗೆ ಬಹಳಷ್ಟು ಸಕ್ಸಸ್ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಉತ್ತಮವಾಗಿರ್ತಕ್ಕಂಥ ಆದಾಯ ಇದ್ರೂ ಕೂಡ ತಕ್ಕ ಖರ್ಚು ವೆಚ್ಚಗಳಿರ್ತಕ್ಕಂಥದ್ದು. ನಿಮಗೆ ಹಣ ಬರುತ್ತೆ, ಆದ್ರೆ ಬಂದಷ್ಟೇ ನಿಮ್ಗೆ ಖರ್ಚು ಕೂಡ ಅದೇ ರೀತಿಯಾಗಿರುತ್ತೆ. ಆ ಖರ್ಚಿಗೆ ಅಂಕುಶವನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರೆ ಏನೋ ಒಂದು 4 ಕಾಸು ಸಂಪಾದನೆ ಮಾಡ್ಬೋದು, ಅಥವಾ ಏನನ್ನಾದ್ರೂ ಒಂದು ಒಳ್ಳೆ ಆಸ್ತಿ ಅಂತಸ್ತನ್ನ ಖರೀದಿ ಮಾಡ್ಬೋದು, ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡ್ಬೋದು ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕು. ಒಂದಿಷ್ಟು ಸೇವಿಂಗ್ಸ್ ಕಡೆನೂ ಕೂಡ ಗಮನವನ್ನ ಹರಿಸಿದ್ರೆ ನಿಮಗೆ ಒಂದು ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿರಲಿ. ಹಣ ಉಳಿಸುವಂತ ಕೆಲಸವನ್ನ ಮಾಡಿ. ವಾಹನದ ಲಾಭ ಇದೆ ಈ ತಿಂಗಳಲ್ಲಿ. ನೀವೇನಾದ್ರೂ ಬೆಲೆ ಬಾಳ್ತಕ್ಕಂಥ ವಸ್ತುವನ್ನ ಖರೀದಿ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಅವಕಾಶ ಇದೆ. ನಿಮ್ಮ ಹಣಕಾಸಿನ ಮೂಲವನ್ನ ನೋಡಿಕೊಂಡು ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ. ಸಂತಾನ ಪ್ರಾಪ್ತಿ ಯೋಗಗಳು, ನಿಮಗೆ ಮದುವೆ ಆಗಿ ಮಕ್ಕಳಾಗ್ಲಿಲ್ವನ್ನಂತ ಚಿಂತೆ ಇದ್ರೆ ಖಂಡಿತ ಸಂತಾನದ ಯೋಗಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಂದು
ಜನರಿಗೆ ಈ ಮನೆ ಕಟ್ಟುವಂಥದ್ದು ಅಥವಾ ಮನೆ ಕೊಳ್ಳುವಂಥದ್ದು, ಆಸ್ತಿ ಕೊಳ್ಳುವಂಥದ್ದು, ಈ ರೀತಿ ಅವಕಾಶಗಳು ಇರುತ್ತೆ. ಕೆಲವೊಂದು ಜನರಿಗೆ ಇರುವಂತ ಅವಕಾಶ ಮುಂದೆ ಹೋಗುವಂತ ಸಾಧ್ಯತೆಗಳು ಕೂಡ, ಅಂದ್ರೆ ಸ್ವಲ್ಪ ಪೋಸ್ಟ್ಪೋನ್ ಆಗುವಂತ ಸನ್ನಿವೇಶಗಳು ಕೂಡ ಕಂಡು ಬರತಕ್ಕಂಥದ್ದು. ಆದ್ರೆ ಆ ನಿಟ್ಟಿನಲ್ಲಿ ನೀವು ಇರ್ತೀರಿ, ಅದು ಸಕ್ಸಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ವಕೀಲರು ಅಥವಾ ಒಳ್ಳೆಯ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ ಒಂದು ಒಳ್ಳೆ ಫಲ ಸಿಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಬಹಳಷ್ಟು ವಿಚಾರಗಳನ್ನು ಹೇಳ್ಬೇಕು ನಾನು ಈ ವಿಡಿಯೋದಲ್ಲಿ. ನಿಮಗೆ ತುಂಬಾ ಮುಖ್ಯವಾದಂತ ಪಾಯಿಂಟ್ಗಳನ್ನು ಕೂಡ ನಾನು ತಿಳಿಸಬೇಕಾಗಿದೆ. ಅದನ್ನ ಹೇಳೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ನಾನು ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಫಲ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. 80 ರಿಂದ 100 ಪುಟ ಆಗಿರುತ್ತೆ. ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಹಿಂದಕ್ಕೆ ಏನ್ ಮಾಡ್ತಿದ್ರು ನಮ್ಮ ಹಿರಿಯರು, ಪೂರ್ವಿಕರು, ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಈಗ ಯಾರಿಗೂ ಸಮಯ ಇಲ್ಲ. ಹಾಗಾಗಿ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಈ ಜಾತಕವನ್ನ ತೆಗೆದುಕೊಳ್ಳಲಿಕ್ಕೆ. ಹಾಗಾಗಿ ಈಗಲೇ ನಿಮಗೆ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಯಾಕಂತಂದ್ರೆ ಈಗ ಯಾರಿಗೂ ಸಮಯ ಇಲ್ಲ, ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಅನುಕೂಲ ಆಗಲ್ಲ ಅನ್ನುವಂತ ಕಾರಣಕ್ಕಾಗಿ ಕುಳಿತಲ್ಲಿ ಆರ್ಡರ್ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಸದುಪಯೋಗ ಪಡಿಸ್ಕೊಳ್ಳಿ ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಯಾವುದೇ ಒಂದು ಹೊಸ ಕೆಲಸವನ್ನ ಮಾಡಬೇಕಾದ್ರೆ ಅಥವಾ ಹೊಸದಾಗಿ ಏನಾದ್ರೂ ವ್ಯಾಪಾರ ಮಾಡಬೇಕು, ಹೊಸದಾಗಿ ಏನಾದ್ರೂ ಬಿಸ್ನೆಸ್ ಮಾಡಬೇಕು, ಎಲ್ಲದರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬೃಹತ್ ಪ್ರಮಾಣದ ಒಂದು ದುಡ್ಡನ್ನ ಹಾಕಬೇಕು ಅನ್ನುವಂತ ಯೋಜನೆಯಲ್ಲಿದ್ರೆ ಸ್ವಲ್ಪ ಈ ತಿಂಗಳಕ್ಕಿಂತಲೂ ಸ್ವಲ್ಪ ಮುಂದೆ ಹಾಕುವಂತ ಪ್ರಯತ್ನವನ್ನ ಮಾಡಿ. ಯಾಕಂತಂದ್ರೆ ಸ್ವಲ್ಪ ಸಾಲ ಸಂದ ಮಾಡಿಕೊಂಡು ಅತಿ ಹೆವಿ ರಿಸ್ಕ್ ತೆಗೆದುಕೊಂಡು ಇಂಥ ಕೆಲಸ ಅಂತೂ ಮಾಡಬೇಡಿ. ನಿಮ್ಗೆ ಎಲ್ಲ ರೀತಿಯಿಂದನೂ ಅನುಕೂಲ ಇದೆಯಾ, ನಿಮ್ಗೆ ಅದರಲ್ಲಿ ಪರಿಪಕ್ವವಾಗಿದ್ದೀರಾ, ಕಣ್ಣು ಮುಚ್ಕೊಂಡು ಮಾಡಿ. ಆದ್ರೆ ಹೊಸದಾಗಿ ಪ್ರಯೋಗ ಮಾಡ್ತಾ ಇದ್ದೇನೆ, ನನ್ನ ಜೀವನ, ನನ್ನ ಭವಿಷ್ಯ ಅದರಲ್ಲೇ ಇದೆ ಅನ್ನುವಂತ ವಿಚಾರದಲ್ಲಿದ್ರೆ ದಯವಿಟ್ಟು ಇನ್ನೊಂದಿಷ್ಟು ಯೋಜನೆಯನ್ನ ರೂಪಿಸ್ಕೊಂಡು ಕೆಲಸ ಮಾಡಿ ಎನ್ನುವಂತ ಮಾತನ್ನ ಹೇಳ್ತೇನೆ. ಇನ್ನು ಈ ಸರ್ಕಾರದ ಅಧೀನದಲ್ಲಿ ಮಾಡ್ತಕ್ಕಂಥ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಥವಾ ವ್ಯಾಸಂಗದಲ್ಲಿ ಹೆಚ್ಚಿನ ಆದಾಯಗಳನ್ನು ಕೂಡ ಗಳಿಸುವಂತ ಸಾಧ್ಯತೆ ಇದೆ. ಅಂದ್ರೆ ಸರ್ಕಾರಿ, ಅರೆ ಸರ್ಕಾರಿಯವರಿಗೂ ಕೂಡ ಒಳ್ಳೆ ಫಲ ಇದೆ. ವಿಶೇಷವಾಗಿ ಶಿಕ್ಷಕರಿಗೆ ಬಹಳಷ್ಟು ಒಳ್ಳೆ ಅವಕಾಶ ಇದೆ. ಮನೆ ಕಟ್ಟಲಿಕ್ಕೆ ಅಗತ್ಯ ಸಲಕರಣೆಗಳನ್ನು ಮಾರಾಟ ಮಾಡತಕ್ಕಂಥವರಿಗೆ, ಕಮಿಷನ್ ವ್ಯವಹಾರಗಳಲ್ಲಿ ನಿರೀಕ್ಷಿತವಾಗಿರ್ತಕ್ಕಂಥ ಲಾಭ ಇರುತ್ತೆ. ಪುಸ್ತಕ ವ್ಯಾಪಾರಗಳಲ್ಲಿ ಮಧ್ಯಮವಾಗಿರ್ತಕ್ಕಂಥ ಒಂದು ಲಾಭ ಇದೆ. ದಿನನಿತ್ಯದ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಕೆಲವೊಂದು ಸವಾಲು ಇರುತ್ತೆ, ಕೆಲವೊಂದು ಏನಿರುತ್ತೆ ಕಾಂಪಿಟೇಷನ್ ಜಾಸ್ತಿಯಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಗೃಹಿಣಿಯರು, ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಥವಾ ಸೇವಾ ಅಥವಾ ವಸತಿ ಗೃಹ ನಡೆಸ್ತಾ ಇರತಕ್ಕಂಥವ್ರಿಗೆ ಜಾಸ್ತಿ ಹಣ ಗಳಿಸಲಿಕ್ಕೆ ಅವಕಾಶಗಳು ಇದೆ. ಇನ್ನ ನಿಮ್ಮ ಪತಿ ಅಥವಾ ಪತ್ನಿಯ ಕಿವಿಯ ತೊಂದರೆಗಳು ಉಲ್ಬಣ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮ್ಗೆ ಅದ್ಭುತವಾದಂತಹ ಫಲಗಳಂತೂ ಇದೆ. ಆದ್ರೆ ಅಲ್ಲಿ ಕೆಲವೊಂದು ಸವಾಲುಗಳು ಕೂಡ ಇದೆ. ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸಿದೀವಿ. ಆ ಸವಾಲುಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಅಥವಾ ಅದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಅಂತೂ ಸಿಗುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ,
ಈಗ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ಬೇಕು. ಆ ಪರಿಹಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ನೀವು ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾವು ಭಾವಿಸಿದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಡಿಸೆಂಬರ್ ತಿಂಗಳ ಮಾಸಫಲ ಸಿಗುತ್ತೆ. ಬೇರೆ ಬೇರೆ ವಿಡಿಯೋಗಳು ಕೂಡ ಸಿಗ್ತವೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ತಿಂಗಳಲ್ಲಿ ನೀವು ಪರಿಹಾರ ತುಲಾ ರಾಶಿಯವರು ಏನ್ ಮಾಡ್ಕೋಬೇಕು ಡಿಸೆಂಬರ್ ತಿಂಗಳಲ್ಲಿ ಅಂತ ನೋಡಿದ್ರೆ, ನೋಡಿ, ಶ್ರೀ ದುರ್ಗಾದೇವಿಯ ಆರಾಧನೆಯನ್ನ ಮಾಡ್ತಕ್ಕಂಥದ್ದು, ನವಗ್ರಹ ಶಾಂತಿ ಮಾಡಿಸಿದ್ರೆ ಬಹಳಷ್ಟು ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ. ಜೊತೆಗೆ ಆಂಜನೇಯನಿಗೆ ಒಂದು ಅಲಂಕಾರವನ್ನ ಮಾಡ್ತಕ್ಕಂಥದ್ದು, ಒಂದು ಪೂಜೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಕಾಳಹಸ್ತಿ ಮತ್ತು ತಿರುಪತಿಯ ದರ್ಶನ ನಿಮಗೆ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಅಂತಂದ್ರೆ, ನಿಮ್ಗೆ ಅನುಕೂಲ ಇದೆ ಅಂತಂದ್ರೆ ಮಾಡಿ. ಕಾಳಹಸ್ತಿ ದರ್ಶನ ಮಾಡಿ, ತಿರುಪತಿ ಕ್ಷೇತ್ರದ ದರ್ಶನವನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಹಿರಿಯರ ಆಜ್ಞೆಯನ್ನ ಫಾಲೋ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಇದರಿಂದನೂ ಕೂಡ ನಿಮಗೆ ಅದ್ಭುತವಾದ ಫಲ ಸಿಗುತ್ತೆ. ಎಲ್ಲವೂ ಮಾಡ್ಲಿಕ್ಕೆ ಆಗಲ್ವಾ, ಬಿಡಿ, ಒಂದೆರಡನ್ನಾದ್ರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ತುಂಬಾ ಸರಳವಾದ ಪರಿಹಾರಗಳು ಇರತಕ್ಕಂಥದ್ದು. ಮನುಷ್ಯನಿಗೆ ಅನೇಕ ಕಷ್ಟಗಳು ಬರುತ್ತೆ, ನೋವುಗಳು ಬರುತ್ತೆ. ಆ ನೋವುಗಳು, ಕಷ್ಟಗಳನ್ನ ಎದುರಿಸೋದಕ್ಕೆ ಒಂದು ಮಾನಸಿಕವಾದಂತಹ ಸ್ಫೂರ್ತಿಯನ್ನು ತುಂಬುವಂಥದ್ದು ದೈವ ಕೃಪೆ. ನಾವು ಮಾಡಿರುವಂತಹ ಪುಣ್ಯ, ನಾವು ಮಾಡಿರುವಂತಹ ಪೂಜೆ ನಮ್ಮನ್ನ ಕಷ್ಟ ಕಾಲದಲ್ಲಿ ಸಹಕಾರಿ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೊಳ್ಳಿ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.